ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್, ನಾವು ಸಕಲೇಶ್ಪುರಕ್ಕೆ ಬಂದ್ವಲ್ವ ನೆನ್ನೆ. ಸೊ ಬೆಳಗ್ಗೆ ನೋಡಿ ಹೆಂಗಿದೆ ನಾವಿರೋವಂಥ ಒಂದು ಪ್ಲೇಸ್ ಇದು. ಅರ್ಲಿ ಮಾರ್ನಿಂಗ್ ತುಂಬಾ ಚೆನ್ನಾಗಿದೆ. ಅವರಿನ್ನೂ ಮಲಗಿದ್ದಾರೆ. ಆ್ಯಕ್ಚುಲಿ ನಮ್ಮನ್ನು ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಒಂದು ಕಡೆ ಇಲ್ಲಿಂದ ಒಂದು ಟ್ರೆಕ್ಕಿಂಗ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ, ಒಂದೂವರೆ ಕಿಲೋಮೀಟ್ರ್ ಅಂದರು. ಸೊ ನಾನು ಬೇಗ ಎದ್ದು ಬಂದೆ. ಸೊ ತುಂಬ ಚೆನ್ನಾಗಿದೆ. ಬಟ್ ನನಗಿಲ್ಲಿ ಆ್ಯಂಬಿಯನ್ಸ್ ಏನಕ್ಕಪ್ಪ ಇಷ್ಟೊಂದು ಇಷ್ಟ ಅಂದರೆ, ನಿಮಗೆ 365 ಡೇಸು ಇಲ್ಲಿ ಮಳೆ ಬರ್ತಿರೋ ಫೀಲ್ವೇ ಬರ್ತಿರುತ್ತೆ. 365 ಡೇಸ್ ಅಂದರೆ ಏನಕ್ಕೆ ಅಂದರೆ, ನೋಡಿ ಕೇಳಿಸ್ತಾ ಇದೆನಾ ನಿಮಗೆ? ಒಂದು ನಿಮಿಷ. ಈ ಅದೇ ವಾಟರ್ಫಾಲ್ ನೆನೆ ನೋಡಿರ್ತೀರ ನೀವು ನಿಮ್ಮ ಬ್ಲಾಗಲ್ಲಿ. ಈ ವಾಟರ್ಫಾಲಲ್ಲಿ ಬರ್ತಿರೋವಂಥ ಒಂದು ಸೌಂಡ್ ಇದೆ ಅಲ್ಲ, ಆ ಸೌಂಡು ಭಾಳ ಇಷ್ಟ. ಅಂದರೆ ನಿಮಗೆ ರೂಮಲ್ಲಿ ಮಲಗಿದ್ದೆ, ಎದ್ದ ತಕ್ಷಣವೇ ಒಂದು ಸೌಂಡು ನೋಡಿ, ವಾಟರ್ಫಾಲ್ದು ಹಂಗೇ ಬರ್ತಾಯಿತ್ತು. ನನಗೊಂಥರ ಏನಪ್ಪ ಮಳೆಗಾಲದಲ್ಲಿ ಬಂದಂಗೆ ಐತೆ ಅಂತ. ನೋಡಿ ಈ ವಾಟರ್ಫಾಲ್ದು ಸೌಂಡ್ ಕೇಳಿಸ್ತೈತೆ. ಸೊ ಹಂಗೆ ಈ ವಾಟರ್ಫಾಲ್ ಸೌಂಡ್ ಬರ್ತಾನೆ ಇರುತ್ತೆ. ಚೆನ್ನಾಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು ಈ ಆ್ಯಂಬಿಯನ್ಸು. ಅವ್ರಿನ್ನೂ ಮಲಗಿದ್ದಾರೆ. ಎದ್ದಾದ್ಮೇಲೆ ತಿಂಡಿ ಏನಿದೆ ತಿಂಡಿ ತಿನ್ಕೊಂಡು ಟ್ರೆಕ್ಕಿಂಗ್ ನೋಡೋಣ. ಇವ್ರು ಎದ್ದರೆ ಹೋಗೋದು, ಇಲ್ಲಾಂದರೆ ಇಲ್ಲ ನಾರ್ಮಲಿ ಇವತ್ತು ವೀಡಿಯೋಸ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಎಷ್ಟೊಂದು ವೀಡಿಯೋಸ್ ಮಾಡಿಲ್ವಲ್ಲ. ಸೊ ವೀಡಿಯೋಸ್ ಮಾಡಿ ಕ್ರಿಕೆಟು ಅದನ್ನೆಲ್ಲ ಆಡಿ ಡೇ ತುಂಬ ಚೆನ್ನಾಗಿರುತ್ತೆ ಅನ್ಕೋತೀನಿ. ಮುಗಿಸ್ಕೊಂಡು ನಾಳೆ ಬೆಂಗಳೂರಿಗೆ ಹೊಡ್ತೀವಿ. ಚೆನ್ನಾಗಿತ್ತು. ತುಂಬ ಬ್ಯುಸಿ ಈ ಶೆಡ್ಯೂಲು, ಅದು ಇದು ಕೆಲಸಗಳು. ಆ ಮಧ್ಯೆ ಬ್ರೇಕ್ ತಗೊಂಡು ಬಂದ್ವಿ. ಸೊ ಸುಮಾರು ಜನ ಯುಕ್ತ ಮಿಸ್ ಮಾಡ್ಕೊತಿದ್ದೀರಾ. ಯುಕ್ತ ಊರಲ್ಲಿದ್ದಾಳೆ, ಅಪ್ಪ ಅಮ್ಮ ಬಂದಿದ್ದಾರಲ್ಲ, ಜೊತೆಗಿದ್ದಾಳೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ನೋಡಿ ಫುಲ್ ಬ್ಲಾಗ್. ಮಾರ್ನಿಂಗ್ ಸರ್, ನಿನ್ನೆ ರಾತ್ರಿ ಮಾತಾಡ್ಸೋಕ್ಕಾಗಿಲ್ಲ, ಸಾರಿ. ಟಿಫನ್ ಆಯಿತಾ? ಇಲ್ಲಿ ಇದ್ದಾರೆ ಕಾಪಿ ಬಾಯ್ಲಿ. ಇವನ ಹೆಸರು ಕಾಪಿ ಅಂತ. ಇವನ ಹೆಸರು ಗೊತ್ತಾಗಲಿಲ್ಲ. ಇವ್ನು ಕಾಪಿ, ನೆನ್ನೆಯಿಂದ ನಮ್ಮ ಜೊತೆನೇ ಇದೆ. ಕಾಪಿ ಬಲ್ಲೆ ತರಲೆ ಕಾಪಿ. ಏನು ಸಮಾಚಾರ ಕಾಪಿ? ನೋಡಿಲ್ಲ ಅಣ್ಣ. ಆಮೇಲೆ ಇನ್ನೊಬ್ಬನು ಅಲ್ಲಿ ಮಲಗಿದ್ದಾನೆ. ಎಷ್ಟು ಫ್ರೆಂಡ್ಲಿ ಇದ್ದಾರೆ ಅಂದರೆ, ಇವರು ರೂಮ್ ಹತ್ರ ಬಂದು ನಮಗೆ ಸೆಕ್ಯೂರಿಟಿ ಕೊಡ್ತಿರ್ತಾರೆ. ಯಾವಾಗಲೂ ಕಾಯ್ಕೊಂಡು ಕೂತಿರ್ತಾರೆ ರೂಮಿಂದ ಆಚೆ. ಅಷ್ಟೇ ನೋಡಿ, ಆ್ಯಂಬಿಯನ್ಸ್ ಸೂಪರಾಗಿದೆ. ನಿಮಗೆ ತುಂಬ ಇಷ್ಟ ಆಯ್ತಿದೆ. ಸೊ ಪ್ಲೇಸ್ ಇದು ಯಾವುದು ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಲಾಸ್ಟಿಗೆ ಹೇಳ್ತೀವಿ ಪ್ಲೇಸ್ ಯಾವುದು ಅಂತ. ಓಕೆ, ಇದೆ ಇವತ್ತಿನ ಟಿಫನ್ ಕೇಸರಿ ಬಾತ್. ಪೈನಾಪಲ್ ಇದು ಸ್ಮೆಲ್ ಬರ್ತದೆ. ಚೆನ್ನಾಗಿ ಸ್ಮೆಲ್. ಉಪ್ಪಿಟ್ಟು. ಮಾರ್ನಿಂಗ್ ಇವಾಗ ಟಿಫನ್ ಮಾಡ್ತಾ ಇದ್ದೀವಿ. ಏನಿದು? ಚಟ್ನಿ. ಪೈನಾಪಲ್ ದೋಸೆ ಬರುತ್ತೆ ಹಂಗಾರೆ. ಇರ್ರಿ, ಇಲ್ಲಿ ದೋಸೆ ಇಡ್ತಾರೆ. ದೋಸೆ. ಇದು ಪೈನಾಪಲ್ ಕೇಸರಿ ಬಾತು. ಗಮ್ಮಂತೈತೆ. ಅದನ್ನ ಚೌಚೌ ಬಾತು. ಇದು ಉಪ್ಪಿಟ್ಟು ಕೇಸರಿ ಬಾತು. ಪಾಯ. ದೋಸೆ ನನ್ನ ಫೇವ್ರೆಟ್ ಪಪ್ಪಾಯನು. ಅಲ್ಲ, ಏನ್ ಗೊತ್ತಾ, ಅಬ್ಸರ್ವ್ ಮಾಡಿದ್ರ ನೋಡಿ, ಅಪ್ಪಿಕಲ್ ಕೊಡ್ತದೆ ಹಿಂದೆ ಎಲ್ಲ ಗ್ರೀನ್ 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 ಹೆಂಗ್ ಮರ್ಜ್ ಆಗುತ್ತೆ, ಅಲ್ಲಿ ಬರ್ತಿರೋ ರಿಫ್ಲೆಕ್ಷನ್. ಹೌದು ಅಲ್ಲ? ಹೆಂಗಿದೆ ಪ್ಲೇಸ್ ಇದು? ಹೆಂಗಿದ್ಯಾ? ಚೆನ್ನಾಗಿದೆ. ಅದೇ ನಂಗೆ ಒಂದ್ ಬೇಜಾರಾಗ್ತಿದೆ. ನಿನ್ನೆಯಿಂದ ವೈಟ್ ನೀರ್ ಬರ್ತಿತ್ತು, ಇವಾಗ ಬ್ರೌನ್ ನೀರ್ ಬರ್ತಿದೆ. ಏನೋ ಬಿಟ್ಟಿರ್ತಾರೆ ಕಡೆ. ನೋಡಿ ಗೈಸ್, ನೆನೆ ನಾನು ತೋರಿಸಿದ ವಿಡಿಯೋಲಿ ಹೆಂಗಿತ್ತು. ಕೆಲಸ ಮಾಡ್ತಿರ್ತಾರೆ, ಚೇಂಜ್ ಆಗುತ್ತೆ ಒಂದು ಸ್ವಲ್ಪ ಟೈಮ್. ಮಣ್ಣಿಗೆ ಬಂದಿರುತ್ತೆ. ನಾನು ನೀರೊಳಗೆ ಹೋಗೋಣ ಅನ್ಕೊಂಡಿದ್ದೀನಿ, ಬ್ರೌನ್ ನೀರೊಳಗೆ ಹೋಗ್ಲ ನಾನು. ಮಳೆ ನೀರು, ಅದೇನು ಮಣ್ಣೀರು. ಸೊ ಎಲ್ಲ ಐಟಮು ಸಖತ್ ಟೇಸ್ಟಿ ಆಗಿದೆ. ಎಸ್ಪೆಷಲಿ ಕೇಸರಿ ಬಾತ್ ಅಂತೂ ಸಖತ್ ಸ್ವೀಟ್ ಆಗುತ್ತೆ. ಫುಲ್ಲು ಬಾಯಿಗೆಲ್ಲ ಇದು ಸಿಗ್ತಾ ಇತ್ತು, ಪೈನಾಪಲ್. ನಾನು ಸ್ಕೂಲ್ ಡೇಸಲ್ಲಿ ಇದ್ದಾಗ ಈ ಕೇಸರಿ ಬಾತ್ ತೊಗೋತಾ ಇದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ. ಫ್ರೈಡೇಸು ಹಂಚೋದಕ್ಕೆ ಸ್ಕೂಲಲ್ಲಿ ಹೋಗಿ, ಕ್ಲಾಸ್ಗೆ ಹೋಗಿ
ಲಕ್ಷ್ಮೀ ಪೂಜೆ ಮಾಡಿದ್ದೀವಿ ಅಂತ ಅನಿಸ್ತಿದ್ವಿ ಗೊತ್ತಾ. ಅವಾಗ ಕೇಸರಿ ಬಾತ್ ತರಿಸ್ತಿದ್ವಿ ಒಂದು ಹೋಟ್ಲಲ್ಲಿ, ಸೇಮ್ ಹಂಗೆ ಇದೆ. ಅದೇ ನೆನಪಾಯ್ತು. ಹೆಂಗಿದೆ ಅಲ್ಲ? ಸೂಪರ್ ಆಯ್ತು. ನಿಂಗೆ ಇಷ್ಟ ಆಯ್ತಾ? ಹೋಗಿ ಉಪ್ಪಿಟ್ಟು ಮತ್ತು ಇದನ್ನು ಹಾಕೋ ಚೆನ್ನಾಗಿತ್ತು. ನಂಗೆ ಉಪ್ಪಿಟ್ಟು ತಿನ್ನಲ್ಲ, ಅದಕ್ಕೆ ಹಾಕ್ಕೊಂಡಿಲ್ಲ ನಾನು. ಕಾಂಕ್ರೀಟ್. ಅಕ್ಕ ಇನ್ನೊಂದ್ಸಲಿ ವಿಡಿಯೋಗೋಸ್ಕರ ಆದ್ರೂ ಬೀಳಕ್ಕ. ಒಳ್ಳೆ ಕಂಟೆಂಟ್ ನಿಮ್ ಚಾನೆಲ್ಗೆ. ನಾವ್ಯಾರು ಬೀಳ್ಸಿಲ್ಲ. ಫಾಸ್ಟ್ ಆಗಿ ಹೋಗ್ಬೇಕಪ್ಪ. ಅಯ್ಯ ನೋಡಿ ಇವಾಗ ಪತಿ ಪತ್ನಿ ಇಬ್ರು ಮಾಡ್ತವ್ರೆ ವಿಡಿಯೋ, ಸರ್ಕಸ್ ಮಾಡ್ತವ್ರೆ. ಇಲ್ಲಿ ಕ್ಯಾಮ್ರಾಮನ್ ಜೊತೆ ಪತಿ ಪತ್ನಿ ಆ್ಯಂಡ್ ಫಾಲ್ಸ್ ಅಷ್ಟೇ. ನೋಡಿ ಗೈಸ್, ಇನ್ನೊಂದು ಸಾಂಗ್ ಶೂಟ್ ಮಾಡಿಸ್ಕೊತಾರೆ. ಹಾಯ್, ಹಲೋ, ಆಯ್ತಾ? ಹಾಂ, ಇವಾಗ ಬಿಸಿ ಬಿಸಿ ಲಂಚ್. ನಾನಂತರೂ ಚಿಕನ್ ತಿಂತೀವಿ ಬೇಯಿಸಿ. ನೋಡ್ರಿ, ಬೇಸ್ ಚಪಾತಿ ಹಾಕೊಂಡು ಚಿಕನ್ ಹಾಕೊಂಡ್ರೆ ಅಲ್ಲೈತೆ. ಇದು ವೆಜ್ ಚಿತ್ರಾನ್ನ, ರೈಸು, ರಸಮ್ಮು, ದಾಲು. ನಾವೇ ಬೋಣಿಗೆ ಫುಡ್ ತಿಂದರೆ ಗೊತ್ತಾಗುತ್ತೆ ಕರೆಕ್ಟ್ ಆನೆಸ್ಟ್ ರಿವ್ಯೂ ಕೊಡಬಾರ್ದು ಅಂತ. ಆಂಬಿಯನ್ಸ್ ಇದೆ, ರಿವ್ಯೂ ಕೊಡೋಷ್ಟು ನಾವು ದೊಡ್ಡವರಲ್ಲ. ಯಾಕಂದರೆ ನೇಚರಿಗೆ ರಿವ್ಯೂ ಕೊಡೋಷ್ಟು ಯಾರು ದೊಡ್ಡವರಲ್ಲ. ಇಲ್ಲಿ ಹರಿತೀರ ನೀರು ಪಕ್ಕದಲ್ಲಿ ಊಟ ಮಾಡ್ತಿದ್ರೆ ನಾನ್ ವೆಜ್ ಐತೆ, ಯಾಕೆ ವೆಜ್ಜ ಕಾಣಾಕತ್ತೀರಿ? ಏನಕ್ಕ, 1 kg ಮೇಕಪ್ ಹಾಕ, 1 kg ಮೇಕಪ್ ಹಾಕಬೇಕು. kg ಅಲ್ಲ, 1 ಗ್ರಾಮ್ ಇಲ್ಲ, ಅರ್ಧ ಗ್ರಾಮ್ ಬರೀ ಇದನ್ನ ಹಾಕ ಬಂದಿರೋದು. ಎಲೆ ಅಡಿಕೆ ಐತೆ. ಸೊ ಎಸ್, ಈಗ ಟ್ರಕ್ಕಿಂಗಿಗೆ ರೆಡಿ ಆಗಿದ್ದೀವಿ. ಸೊ ನೋಡಿ, ನಾನು ಈ 1 ನಿಮಿಷ ನನ್ನ ಡ್ರೆಸ್ ತೋರಿಸ್ತೀನಿ. ನೋಡಿ, ನಮ್ಮ ಪವರ್ ಪಿಂಕಿ ಟ್ರಕ್ಕಿಂಗ್ ಹತ್ತಕ್ಕೆ ರೆಡಿ ಆಗಿಬಿಟ್ಟಿದ್ದಾಳೆ. ಹಾಂ, ಪ್ರೀತುರಿ ಅದ ಚಲೋ ಔಟ್ಫಿಟ್ ಚೆಕ್. ವಾ, ಬಿಂಗ್ತಾಳೆ ಬಿಂಗಿ. ನನ್ನ ಡ್ರೆಸ್ ತೋರಿಸು, ವೆಯ್ಟ್ ಮಾಡಿ. ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ. ಸೊ ಬನ್ನಿ, ಈಗ ಟ್ರಕ್ಕಿಂಗ್ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ. ಸೊ ಇಲ್ಲಿ ರೆಸಾರ್ಟ್ ಅವರೇ ಟ್ರಕ್ಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನ. ನವೀನಣ್ಣ ಕಿಟಕಿಯಿಂದ ಹಾರಕ್ಕೆ ಟ್ರೈ ಮಾಡ್ತಿದ್ದಾರೆ. ನವೀನಣ್ಣ ಕಿಟಕಿಯಿಂದ ಹಾರಕ್ಕೆ ಟ್ರೈ ಮಾಡ್ತಿದ್ದಾರೆ. ಆಗ್ತಾ ಇಲ್ಲ. ಇಲ್ಲೂ ಮಾಡ್ಬೋದು ನೋಡಿ ನೀವು, ಅದ ಸಾಂಗು ಚೂ ಚೆಂಡು ಹುಡುಗಿ. ನಮಗೆ ಟ್ರಕ್ಕಿಂಗ್ ಕರ್ಕೊಂಡು ಹೋಗ್ತಾರವ್ರು ಅವರೇ. ಏ, ಯಾಕೆ ಅಳ್ಳಾಡಿಸ್ತೀರಾ? ನಾನೇನು ಅಳ್ಳಾಡಿಸ್ತಿಲ್ಲ. ಹೆಂಗಾಗ್ತಾಳ ನೋಡಿ ಗೈಸೋಳು. ಅಲ್ಲ, ಬರ್ಬೇಕಾ ಬೇಡವಾ? ನೋಡಿ ಗೈಸ್, ಹಿಂಗಿದೆ. ಸೊ ಈಗ ನಾವು ಸನ್ಸೆಟ್ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ.
ಏನೋ ನಾನು ಕೋಲ್ ಹಿಡ್ಕೊಂಡು ಹೊಳಿತಾ ಇದೀನಿ. ಮೇಲೈತೆ, ಸುಸ್ತಾಯ್ತೈತೆ. -5 ಅಲ್ಲಿ ಹಿಂಗೆ ಇದೆ ಅಲ್ವಾ ರಚ್ಚು? ಹಿಂಗೆ ಸೇಮ್. ಸುಸ್ತಾಗ್ತಾ ಯಾವರಿಗೆ ತಗ್ಗದಲ್ಲ. ಹಾ, ವಿಳೆದೆಲೆ ಅಲ್ವಾ ಅದು? ವಿಳೆದೆಲೆ ಸೇಮ್ ಐತಲ್ಲ. ಫ್ರ್ಯಾಂಕ್ ಮಾಡೋಣ, ಫ್ರ್ಯಾಂಕು. ಅಡಿಕೆ ಹಾಕ್ಕೊಟ್ಬಿಡೋಣ ರಜ್ಜಿಗೆ. ಈ ಎಲೆಗೆ ಅಡಿಕೆ ಹಾಕ್ಕೊಟ್ಬಿಡೋಣ ರಜ್ಜಿಗೆ. ಖಾರ ಆಗುತ್ತಾ? ಹೌದು, ಅಷ್ಟೇ. ಆಮೇಲೆ ಒಳ್ಳೆ ಬಾ ಪಿಂಕಿ ಅಂದರೆ ಕೋಟಿನೂ ಬೇಡ, ದೂದ್ಸಾಗರ ಬೇಡ. ದೂದ್ಸಾಗರ ಯಾಕೆ ಅಷ್ಟೊಂದು ಅಡ್ವೆಂಚರ ಸರ್? 21 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಬೇಕು. ಯಪ್ಪ ದೇವ್ರೆ, ಲೈಫಲ್ಲಿ ಇಲ್ಲಿ ಜಸ್ಟ್ 1.5 ಕಿಲೋಮೀಟ್ರ್ ಐತೆ ಗೈಸ್. ಇದನ್ನೇ ಸುಸ್ತಾಗ್ತಿದ್ದೀವಿ ನಾವು. ಬಟ್ ಸಕ್ಕತ್ತಾಗಿದೆ ಅಂತಾರೆ ನೋಡಿ. ಫುಲ್ಲು ಕಾಡು ಮಧ್ಯೆ ಹೋಗ್ತಾ ಇದ್ದೀವಿ. ಇವಳಿಗೆ ನಾವು 21 ಕಿಲೋಮೀಟ್ರ್ ಉಳಿದಲ್ಲ, ಜುಜ್ಜುಬಿ ಇದು. ಹಾಗೆ ಎಷ್ಟು ಮಾಡಿಲ್ಲ, ನಮ್ಮೂರಲ್ಲಿ ಮಾಡ್ತೀವಿಲ್ಲ. ನಿಮಗೆ ನೀನು ಹೇಳಿ. ಹಾಂ, ಹೊಸಪೇಟೆಗೆ ಹೋದಾಗೆಲ್ಲ ಮಾಡ್ತೀವಿ. ಸೊ ನೆಕ್ಸ್ಟು ಇವಾಗ ದಪ್ಪ ಆಗ್ಬಿಟ್ಟಿನಿ. ಅದಕ್ಕೆ ಆಗಲ್ಲ, ಮೈ ಬಗ್ಗಲ್ಲ. 2 ವರ್ಷದಿಂದ ದಪ್ಪ ಆಗಿನಿ, ಮುಂಚೆ ಸಣ್ಣನೇ ಇದ್ದೆ. ಯಾಕಂದರೆ ಅತ್ತಿಗೆ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಒಟ್ಟು ತುಂಬ ಏನು ಬೇಕೋ ಅದು ಆಚೆ ಕರ್ಕೊಂಡೋದ್ರು ತಿನ್ನಿಸ್ತೀನಿ. ನಿನ್ನ ಮಾತು ಕೇಳಿ ಆಚೆ ಕರ್ಕೊಂಡೋದ್ರು ತಿನ್ನಿಸ್ತೀನಿ. ಮನೇಲೂ ಡಿಫ್ರೆಂಟ್ ಅವಳು ಕೇಳಿದ ಅಡುಗೆ ಮಾಡ್ಕೊಡ್ತೀನಿ. ಮಾಡ್ಕೊಡಲ್ವ ಹಂಗಾರೆ? ಮಾಡ್ತೀವಿ, ವಿಡಿಯೋ ಮಾಡ್ಕೊಡ್ತಾಳೆ. ಈಗ ನೋಡಿ ಅಲ್ಲಿ ಹೋಗ್ತೀನಿ, ಅದೇ ಮಾಡ್ತಾಳೆ ನೋಡಿ ಅವಳಿಗೆ ಎಷ್ಟು ಹುಚ್ಚು ವಿಡಿಯೋದು. ಬಟ್ ಇದು ನೋಡಿ ಸಾಲ. ಈಗ ಸನ್ಸೆಟ್ ಆಗ್ತಿದೆ, ಸೂರ್ಯ ಮುಳುಗ್ತಿದ್ದಾನೆ ನೋಡ್ರಿ. ಎಲ್ಲ ಮುಳುಗ್ದ, ಅವಾಗಿಂದ ಅದನ್ನೇ ಹೇಳಕತ್ತಲ್ಲ ಸುಸ್ಮಿತಾ. ಸೂರ್ಯ ಮುಳುಗ್ದ. ಸೂರ್ಯ ಮುಳುಗ್ದ, ಇಷ್ಟೋ ತನಕ ಎದ್ದಿದ್ದ, ಇವಾಗ ಮುಳುಗ್ದ. ಸೊ ಎಸ್, ಈಗ ತಾನೇ ಸನ್ಸೆಟ್ ಅಲ್ವಾ ಅದು? ಸೊ ಸನ್ಸೆಟ್ ಈಗ ತಾನೇ ಆಯಿತು ಗೈಸ್. ಸೊ ಈಗ ಒಂದು ಗೇಮ್ ಆಡ್ಸೋಣ ಎಲ್ಲರಿಗೂ ಅಂತ ಅಂದ್ಕೊಂಡೆ. ಸೊ ಒಂದು ಗೇಮ್ ಆಡಿಸ್ತೀನಿ. ತುಂಬ ಚೆನ್ನಾಗಿದೆ ಗೇಮು, ಫುಲ್ ಫನ್ ಇರುತ್ತೆ. ಸೊ ನೀವು ನೋಡಿ, ಹಾಗೆ ಅವ್ರಿಗೆ ಗೊತ್ತಾಗ್ದಿಲ್ದಿರೋ ಆನ್ಸರ್ನ ನೀವು ಕಮೆಂಟ್ಸಲ್ಲಿ ತಿಳಿಸಿ, ಓಕೆನಾ? ಗೇಮು ತುಂಬ ಸಿಂಪಲ್ ಗೈಸ್, ಹಂಗೆ ಕೇಳಿಸ್ಕೊಳ್ಳಿ. ಗೇಮ್ ತುಂಬ ಸಿಂಪಲ್ಲು. ನಾನೊಂದೊಂದು ಇಮೇಜ್ ಹಾಕ್ತೀನಿ. ಆ ಇಮೇಜು ಯಾವ ಹೀರೋಯಿನ್ ಹೆಸರಾಗಿರುತ್ತೆ ಅದನ್ನು ನೀವು ಕಂಡುಹಿಡಿಬೇಕು. ಸೊ ಇಲ್ಲಿ ರಘು ಮತ್ತೆ ನವೀನ ಒಂದು ಟೀಮು, ಗರ್ಲ್ಸ್ ಒಂದು ಟೀಮು, ಓಕೆನಾ? ರೆಡಿನಾ ಗೇಮ್ ಆಡೋಕ್ಕೆ? ನೀವು 3 ಜನ ಅಲ್ಲ, ಇವ್ರು 3 ಜನ, ಹುಡುಗಿರು ಒಂದು ಟೀಮು, ನೀವಿಬ್ರು ಒಂದು ಟೀಮು. ಸೊ ಬನ್ನಿ, ಕಾಣಿಸ್ತಿದೀವಾ? ಹಾಂ, ಒಂಚೂರು ಹತ್ರ ಬರ್ರಿ. ರಾಧಾ, ಯಾರಿಗೆ ಕೇಳ್ತಿ, ಅವ್ರು ಹೇಳ್ಬೇಕಾ ಅಥವಾ ಈಗ ನೀವಿಬ್ರು ಕೈ ಎತ್ತಬೇಕು. ಅವಳು ಹೇಳ್ತಾಳೆ ಕೈ ಎತ್ತಾರೆ ಅಂತೇಳಿ. ಹಾಂ ಸರಿ. ಒಬ್ರು ಒಟ್ಟಿಗೆ ಹೇಳ್ಬೇಕು. 1 2 3 ಇಬ್ರು ಒಟ್ಟಿಗೆ ಹೇಳ್ಬೇಕು. ನಾನು ಇಮೇಜ್ ತೋರಿಸ್ತೀನಿ, ನಿಮ್ಗೆ ಗೊತ್ತಾದ ತಕ್ಷಣ ಫಸ್ಟ್ ಕೈ ಎತ್ತಬೇಕು. ಕೈ ಎತ್ಬಿಟ್ಟು ಹೇಳಿಲ್ಲ ಅಂದ್ರೆ ನಿಮ್ಗೆ ಮೈನಸ್ ಪಾಯಿಂಟ್. ಜರ್ಗು ಆ ಕಡೆ, ನೀವು ಜರ್ಗು ಈ ಕಡೆ. ಏನೇನು ನೋಡ್ಕೊಂತೀವಿ ಇಲ್ಲೇ. ರೆಡಿನಾ? ಸೊ ಫಸ್ಟ್ ಇಮೇಜ್ ತೋರಿಸ್ತಾ ಇದೀನಿ, ನೀವು ನೋಡ್ಕೊಂಬಿಡಿ ಫಸ್ಟ್. ಇರಿ. ಯಾಕೆ ಹೇಳಕ್ಕೆ ಇನ್ನೊಂದು ಮೊಬೈಲ್ ತೋರಿಸೋದು ಎಡಿಟಿಂಗ್ ಈಸಿ ಆಗ್ತದೆ ಅಂತ. ಸೊ ಇದೇ ಫಸ್ಟ್ ಇಮೇಜ್. ತೋರ್ಸತ್ತಿಲ್ಲ ಒಂದು ಹೀರೋಯಿನ್ ಹೆಸರು. ಹೀರೋಯಿನ್ ಹೆಸರಾ? ನಾನು ಹೇಳ್ತೀನಿ. ಗೊತ್ತಾ? ಅವ್ರು ಎತ್ತಿದ್ರು ಕೈ. ನೀನ್ ಹೇಳಂಗಿಲ್ಲ, ಸುಮ್ಮನೆ ಅವ್ರು ಹೇಳ್ತೀನಿ ಅಂತ ಹೇಳಿದ್ರು. ಕೈ ಎತ್ತಿದ್ರು. ಹರಿಪ್ರಿಯ. ಕರೆಕ್ಟ್. ಇವಳು ಹರಿಪ್ರಿಯ. ಅರ್ಥ ಆಯ್ತಾ ಈಗ? ಸೊ ನೆಕ್ಸ್ಟ್ ಇಮೇಜ್ ತೋರಿಸ್ತೀನಿ. ಪೂಜಾ ಗಾಂಧಿ. ಆಯ್ತು, 1 ಫೋಕಸ್ ಆಗಲ್ಲ ಅದು. ಕಡಿಮೆ ಮಾಡ್ಕೊ ನೀನು, ಆಮೇಲೆ ಹೋಗು. ಅಷ್ಟೇ. ಓಕೆ. ಸೊ ನೆಕ್ಸ್ಟ್ ಇಮೇಜ್ ತೋರಿಸ್ತಿದ್ದೀನಿ. ರೆಡಿನಾ? ರಚಿತಾರಾಮ್ ಅಷ್ಟೇ. ಕರೆಕ್ಟ್. ಸೊ ರಚಿತಾರಾಮ್. ರೆಡಿನಾ? ನೆಕ್ಸ್ಟ್ ಇಮೇಜ್ ಇದು. ನೆಕ್ಸ್ಟ್ ಇಮೇಜ್ ಹೀರೋಯಿನ್ ಹೆಸರು. ಸೌಂದರ್ಯ. ಅಷ್ಟೇ ನಿಮ್ದು. ಇನ್ನು ಆಡಂಗಿಲ್ಲ. -1 ಅಷ್ಟೇ. ಇಟ್ಸ್ ಓಕೆ. ಹೇಳಿಲ್ಲ ಅಂದ್ರೆ ಗೊತ್ತಿಲ್ಲ. ಓಕೆ ಹೇಳು. ಸುಧಾರಾಣಿ. ನೋ. ಓದ್ತಾರೆ ಟ್ಯಾಪ್ ಮಾಡಿ. ಆಯ್ತಾ? ಸಂಜನಾ. ಫುಲ್ ಹೆಸರು ಹೇಳು. ಸಂಜನಾ ಗಿರ್ಲಾಣಿ. ಅವ್ರದೇನೆ, ಸಂಜನಾ ಅಂತ ಅವ್ರು. ಅಲ್ಲ. ಸೊ ನೆಕ್ಸ್ಟ್ ಇಮೇಜ್ ತೋರಿಸ್ತಾ ಇದ್ದೀನಿ. ಬುಳ್ಳಮ್ಮ. ಭಾರತಿ. ಕರೆಕ್ಟ್. ಇನ್ನೊಂದು ಸರಿ ಹೇಳು. ಭಾರತಿ.
ಕರೆಕ್ಟ್. ಟೀ ರೆಡಿ? ಡನ್ 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 ನೆಕ್ಸ್ಟ್ ಇಮೇಜ್ ತೋರಿಸ್ತಾ ಇದೀನಿ. ಸೊ ಇದು ಹೀರೋ ಹೆಸರು, ಅವಾಗಿಂದ ಹೀರೋಯಿನ್ಸ್ ಅಂತ ಹೀರೋ ಅಂತ ಈಗ ಹೀರೋ ಹೆಸರು ಬಂತು. ಹಂಗೆ ಹೇಳು. ರಾಕಿಂಗ್ ಸ್ಟಾರ್. ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು. ನಾನು ಹೇಳಿಲ್ಲ. ಗೊತ್ತಾಗುತ್ತಲ್ಲ ಬಿಡು, ನಮ್ಗೆ ಗೊತ್ತಾಗ್ತೈತಲ್ಲ. ಅಲ್ಲ ಗೆದ್ದವ್ರು ಯಾರು ಅಂತ ಇವ್ರು ಇಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ನಾನೇ ಇವಾಗ ನಾವೇ ಗೆದ್ದಿದ್ದು. ಸುಮ್ಮನೆ ಸೋಲಾನಿಲ್ಲ ಆಡ್ತಾರೆ. ರೆಡಿನಾ? 3 ಜನ 4 ಜನ ಕಣ್ಣು ಮುಚ್ಕೊಳ್ಳಿ ಒಂದೇ ಸಲ ನೋಡಿ. ರೆಡಿ? ಕಣ್ಣು ಮುಚ್ಕೊಳ್ಳಿ. ಸ್ಟಾರ್ಟ್. ರಾಮಕೃಷ್ಣ. ನೋ. ಶ್ರೀಮುಳ್ಳಿ. ಕರೆಕ್ಟ್. ಡನ್ 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 ಡನ್. ನನಗೆ ನಮ್ಮ ತಾಯಿನ ಹಿಂದಿ ಬರಲ್ಲ, ಕನ್ನಡದಾಗ ಏನೇನಿಲ್ಲ ಅದು. ಅದೇನದು? ಇದು ಶ್ರೀ ಅಂತ ಅವ್ನ್ ಯಾರು ದೇವ್ರನ್ನ ಬರಲ್ಲ, ನಾನು ಹಿಂದಿ ಹೇಳಿ, ಇವಾಗ ನಾನೇ ಹಿಂದಿಗೆ ಹೋಗಿ ಅವ್ರಿಗೆ ಹಿಂದಿ ಸರಿ, ಹಿಂದಿಯವ್ರಿಗೆ ಅವ್ರಿಗೆ ನಮ್ದು ಶ್ರೀ ಬರೋದು. ನಮ್ಮ ತಾಯಿನ ಓದಿಲ್ಲ, ಹಿಂದಿ ಓದಿನ ನಾನು. ಕೇಳು, ಹಿಂದಿ ಇದ್ರೆ ನಾನು ಓದಿಲ್ಲಮ್ಮ. ನಮ್ಮ ಟೀಚರ್ ಬಂದು ಬರ್ಕೊಡ್ರಿ ಎಕ್ಸಾಮ್. ಹಿಂದಿ ಅವ್ರಿಗೆ ಹಿಂದಿಯವ್ರು ಕೂಡ ನಾವು ಶ್ರೀ ಅಂತ ಬರ್ತಾರೆ, ಗೊತ್ತಾಗ್ತದೆ. ಅವೆಲ್ಲ ನಮ್ಗೆ ಗೊತ್ತಿಲ್ಲ. ಓಕೆ, ಅದು ಕನ್ನಡದಾಗ ಶ್ರೀ ಇದ್ರೆ ಹೇಳ್ತಿದ್ದೆ ನಾನು. ನನಗೆ ಹಿಂದಿನೇ ಬರಲ್ಲ. ತೋರಿಸ್ತೀನಿ. ಹೀರೋ ಹೆಸರಾ? ಹೋಯ್ತು ಮೈನಸ್. ಮೈನಸ್ ಅಲ್ಲ, ನಿಮ್ಗೂ ಮೈನಸ್ ಮಾಡಿಲ್ಲ, ನಿಮ್ಗೂ ಮೈನಸ್ ಮಾಡಿಲ್ಲ. ಸುಮ್ಮನೆ ಟೆಂಪಸ್ ಮಾಡ್ತಾರಣ್ಣ. ಸೊ ಗೈಸ್, ಇದಕ್ಕೆ ಆನ್ಸರ್ ಏನು ಅಂತ ನೀವೇ ಕಂಡಿಡೀರಿ. ಓಕೆನಾ? ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅಲ್ಲ, ನನಗೆ ಹಿಂದಿ ಬಂದಿಲ್ಲ ಅಂತ. ಆಯ್ತಾ? ಸೊ ನೆಕ್ಸ್ಟ್ ಒನ್. ಇವು ಬಾಯ್ದು ಹೀರೋ ಹೆಸರಾ? ಹೀರೋ ಹೆಸರು ಇದೇನ್ ಯೋಚನೆ ಮಾಡ್ರಿ, ಹೀರೋ ಹೆಸರು ತ್ರಿವಿಕ್ರಮ್. ನೋ ನೋ ನೋ. ಈ ಕೈ ಎತ್ತು ಸುಸ್ಮಿತಾ. ಆನ್ಸರ್ ಹೇಳಿದ್ರೆ ಓಕೆ, ಮೈನಸ್ ಮಾಡ್ತಾ ಇಲ್ಲ. ರಾಂಗ್ ಆನ್ಸರ್ ಹೇಳಿದ್ರೆ ಗೊತ್ತಿಲ್ಲ ಅಂದ್ರೆ ಬೇಡ, ನಾನು ಬೇಕಾದ್ರೆ ಅವ್ರಿಗೆ ಬಿಡ್ತೀನಿ. ನಾನು ಹೇಳ ಹೇಳು, ಟ್ರೈ ಮಾಡು. ಇಷ್ಟವಾಗಿರೋ ಹೀರೋನೇ, ನಿಂಗೆ ಇಷ್ಟವಾಗಿರೋ ಹೀರೋನೇ. ಹಳೆ ಹೀರೋ. ಇದ್ರ ಮೇಲೆ ಕೊಡೋಣ ಅಂದ್ರೆ ಈಗಲೂ ಫಿಲಮ್ ಮಾಡ್ತಾರ ಅವ್ರು. ರವಿಚಂದ್ರನ್ ಅಲ್ಲ, ಅಲ್ಲಣ್ಣ, ರಜನಿಕಾಂತ. ಕನ್ನಡದವ್ರು. ಅಂದ್ರೆ ಅವರು ಕನ್ನಡ ಮಾಡೋರು, ಬಟ್ ಈಗ ಕನ್ನಡದಲ್ಲಿರೋರು. ಅವರು ಕನ್ನಡ ಮಾಡೋರು, ಈಗ ಕನ್ನಡದಲ್ಲಿ ಇರೋರ. ರಜನಿಕಾಂತ್ ಕನ್ನಡ. ಅವರು ಶಿವಣ್ಣ. ಶಿವರಾಜ್ ಕುಮಾರ್. ಪಿಂಕಿ ಹೇಳಿದ್ದು. ಏ ಪಿಂಕಿ ತಡಿ, ಪಿಂಕಿ ತಡಿ ತಡಿ ಅಮ್ಮ, ತಡಿ ಅಮ್ಮ, ತಡಿ ತಡಿ. ಪಿಂಕಿ ಏನಂದಿದ್ದು? ಶಿವಣ್ಣ ಅಂದ್ಲು. ನಾನೇನಂದೆ? ಶಿವರಾಜ್ ಕುಮಾರ್. ಈಗ ಅವಾಗ ಸಂಜನ ಅಂದ್ಲು, ನಾನು ಸಂಜನ ಗಿರ್ಲಾನೆ. ಹೋಗಮ್ಮ ಬಂದ್ಬಿಡು. ಆದ್ರೆ ಹುಡುಗಿರ್ದೇ ಆಗಿರೋದು. ನೆಕ್ಸ್ಟ್ ಶಿವ ರಾಜ್ಕುಮಾರ್. ಒಪ್ಪ ಶಿವಣ್ಣ. ಓಕೆ, ನಡಿನಾ? ಜೈ ನೆಕ್ಸ್ಟ್ ಶಿವಣ್ಣ. ಯಾವ ಹೀರೋ? ಉಶ್ರನ್. ಹೀರೋ ಹೆಸರಾ? ಶರಣ್. ಕರೆಕ್ಟ್. ಶರಣ್. ರನ್ನ. ನಾನು ತಪ್ಪು ಹೇಳಿದೆ ನೋಡು, ಉಶ್ರನ್. ಸರಿ, ಓಕೆ, ಶರಣ್. ನೆಕ್ಸ್ಟ್ ಚೂಮಂತಾರ. ಆಲ್ ದ ಬೆಸ್ಟ್. ಹೌದು, ನಡಿನಾ? ನಾವೇನು ಯಾರ ಬಗ್ಗೆ ತಪ್ಪಾಗಿ ಮಾತಾಡಲ್ಲ. ನೆಕ್ಸ್ಟ್ ಹೀರೋ ಹೆಸರಾ? ಬೇಬಿ ಶಾಮಿಲಿನ. ದೇವಿ ಚಾಮಲಿ. ಹೀರೋ ಹೆಸರು ನಲ್ಲ ಡಾಲಿ ಧನಂಜಯ್. ಡಾಲಿ ಧನಂಜಯ್. ಡಾಲಿ ಧನಂಜಯ್. ಡಾಲಿ ಧನಂಜಯ್. ಡಾಲಿ ಧನಂಜಯ್. ಜಯ. ಏ ಅಕ್ಕ, ನೆಕ್ಸ್ಟ್ ಹೀರೋ ಹೆಸರು? ದರ್ಶನ್. ದರ್ಶನ್. ಸೂರ್ಯ ಐತಲ್ವ, ದರ್ಶನ ಕೊಟ್ಟಿಲ್ವಾ? ಅಲ್ಲ, ಇದಂಗೆ ಡೋರು. ಡೋರ್ ಸೂರ್ಯ ಬಂದ್ರೆ ಮುಗಿತದೆ. ಸೊ ನೆಕ್ಸ್ಟ್ ಒನ್. ದರ್ಶನ. ರೆಡಿ ಇದೀರಾ? ಇಬ್ರು ರೆಡಿ ಇರಿ. ಶಂಕರ್ ನಾಗ್. ಕರೆಕ್ಟ್. ಶಂಕರಣ್ಣಂದು ಈಸಿ ಅದು. ರೆಡಿನಾ? ನೆಕ್ಸ್ಟ್ ರೆಡಿ? ಇದು ನಾನು ಹೇಳ್ತೀನಿ. ರವಿಚಂದ್ರನ್. ನಾನು ಹೇಳಿದೆ. ನಾನ್ ಕೈ ಎತ್ತಿದ್ದೆ. ಬಾ, ನೀವ್ ಬೇ. ಕೈ ಎತ್ತಿದ್ದ? ನೀವ್ ಕೈ ಎತ್ತಿದ್ದ? ಏಯ್, ನೀವ್ ಕೈ ಎತ್ತಿದ್ದ? ರವಿ ಮಾಮ ಯಾವತ್ತು ಕೈ ಎತ್ತಲ್ಲ, ಹಿಂಗ್ style ಆಗಿ ನಿಂತ್ಕೊಳ್ತಾರೆ. ನಿಂಗೆ. ಸರಿ ಆಯ್ತು. ಹೌದು. ಈಗ ಹಿಂದಕ್ಕ ಇವ್ರು ಇದು ಹೇಳಿದ್ರಲ್ವ ಡಾನ್ಸರ್, ಅದಕ್ಕೆ ಅವ್ರ ಕೈ ಎತ್ತಿಲ್ಲ. ನೋಡ್ರಿ ಬೇಕಾದ್ರೆ ವಿಡಿಯೋ ತೋರಿಸ್ಲಾ? ಆಯ್ತು, ಇವ್ರು ಆಮೇಲೆ ತೋರಿಸುವಂತ. ತೋರಿಸ್ಲಾ? ನೆಕ್ಸ್ಟ್ ಒನ್. ರೆಡಿನಾ? ನೆಕ್ಸ್ಟ್ ಒನ್. ರೆಡಿನಾ? ಇದು ಹೀರೋಯಿನ್ ಹೆಸರು? ಹೀರೋ ಇಲ್ಲ. ಹೇಳಿ. ರಾಖಿ ಸಾವಂತ್. ರಾಗಿಣಿ. ನೆಕ್ಸ್ಟ್ ಅವ್ರು ಕನ್ನಡದಲ್ಲಿ ಮಾಡಿದಾರೆ ಬಿಡು. ಇದನ್ನ ಹೀರೋಯಿನ್ ಹೆಸರು? ಯುಕ್ತಮ್ಮ. ಅಲ್ಲ, ಕೈ ಎತ್ತಲ್ಲ, ಹೇಳ್ಬಿಡ್ಬೇಕು. ಕೈ ಎತ್ತ ಮತ್ತೆ full ಇರು. ಕೈ ಎತ್ತಲ್ಲ. ರೆಡಿನಾ?
ಹೇಳಿ ಹೇಳಿ ಹೇಳಿ. ಏ ಹೀರೋ ಹೆಸರು ಯುಕ್ತರ್ ಮಮ್ಮಿ ರಮ್ಯಾ. ಕರೆಕ್ಟ್. ಇವರು ಕೃಷ್ಣ ಗಣೇಶ್ ಗೋಲ್ಡನ್ ಯುಕ್ತ ನಮ್ಮ ಮಮ್ಮಿ ರಮ್ಯಾ ರಮ್ಯಾ ಅಂತಿದ್ಲು. ರೆಡಿ ರೆಡಿನಾ? ಇದು ಹೀರೋಯಿನ್ ಹೆಸರಾ? ಹೀರೋಯಿನ್ ಹೀರೋಯಿನ್. ಕನ್ನಡದೇನಾ? ಯೋಚನೆ ಮಾಡ್ರಿ. ನಾಯುತ. ಗೊತ್ತಿಲ್ಲ? ನಾನು ಕೈ ಇಳಿಸಿ ಏನು ಹೇಳಿದ್ರೆ ಲೆಕ್ಕ ಇಲ್ಲಲ್ಲ. ಇಲ್ಲ ಇದೀನಿ. 1 + 1 2. ತೂ ಕ್ಲೂ ಕೊಡ್ಲಾ? ಸರಿತಾ? ಅಲ್ಲ. ಹೇಳು ಕ್ಲೂ ಕೊಡು. ಕ್ಲೂ ಕೊಡ್ಲಾ? ಕೊಡು Okay. ಕೊಡು ಕ್ಲೂ. ಇದು ಅಡಿಷನ್ ಅಲ್ವಾ? ಇದು ಮಾಡ್ತಿರೋದಿಲ್ಲ ಅಡಿಷನ್. ಸೊ ಅದನ್ನ ಲೆಕ್ಕ ಹಾಕೊಂಡು ಮಾಡ್ರಿ. ಹೇಳ್ರಿ. ಅಡಿಷನ್ ನಾನು ಇಂಗ್ಲಿಷ್ ಬರಲ್ಲೇ. ಮನಿತಾ. ಅದಕ್ಕೇನಂತಾರೆ ಕನ್ನಡ? ಅಡಿಷನ್ ಅಂತ ನಾನು ಇದನ್ನ ಫಸ್ಟ್ ಲೆಟರ್ನ ಅಡಿಷನ್ ಅಂತ ಹೇಳಿದೀನಿ. ಅದಕ್ಕೆ ಸೇರ್ಸ್ಕೊಂಡು ಮಿಕ್ಕಿದ್ ಹೇಳ್ರಿ. ಅಡಿಷನ್ ಲೆಕ್ಕ ಲೆಕ್ಕ. ಅನಿತಾ. ಅನಿತಾ ಅಂತಿದ್ದಾಳ ಹೀರೋಯಿನ್. ಅಲ್ಲ ಅಡಿಷನ್ ಅಂದ್ರೆ ಏನು? ಕನ್ನಡದಾಗ ಹೇಳು. ಸರಿತಾ. ಕನ್ನಡದಾಗ ಹೇಳೆ. ವಿನುತಾ. ಯಾರದು ವಿನುತಾ? ಹೀರೋಯಿನ್ ಹೆಸರು ಗೊತ್ತಿಲ್ವಾ? ತಡಿಯಕ್ಕ. ಅಲ್ಲಿ ಅಡಿಷನ್ ಅಂದ್ರೆ ಏನು? ಅಡಿಷನ್ ಅಂದ್ರೆ ಏನು? ತಪ್ಪು. ಸರಿತಾ ಅವ್ನು ಕನ್ನಡದಾಗ ನಾವೇ ನಿಮ್ಮಂಗೆ ಇಂಗ್ಲಿಷ್ ಮೇಡಮ್ ಏನು? ಸರಿ ಸರಿ. ಇರೋ ನಿಮಿಷ. ಗುಣಿತ. ಸೊ ಇದನ್ನ ಕಮೆಂಟ್ಸ್ ಅಲ್ಲಿ ಹೇಳಿ ಏನು ಅಂತ. ಓಕೆನಾ? ಕತ್ಲಾಯ್ತು. ನೆಕ್ಸ್ಟ್ ಒನ್ ಹೋಗ್ಲಾ? ಫ್ಲಾಶ್ ಹಾಕು. ಫ್ಲಾಶ್ ಹಾಕೊಂಬಿಡು. ಹೀರೋಯಿನ್ ಹೆಸರೇ. ಓಕೆನಾ? ರೆಡಿ? ಹೇಳ್ರಿ ನೋಡ್ರಿ. ಹೀರೋಯಿನ್ ಹೆಸರು ಶ್ರುತಿ ಹರಿಹರನ್. ಕರೆಕ್ಟ್. ಕೈ ಎತ್ತೇಳು. ಏನಾಗ್ಲಿ ಹೇಳಿದ್ನಲ್ಲ ನಕ್ಲಿ ಓಕೆ ನೆಕ್ಸ್ಟ್ ಒನ್ ಹೇಳ. ಆಡಿಷನ್. ಇದು ಹೀರೋಯಿನ್ ಹೀರೋ. ಹೀರೋಯಿನ್ ಹೀರೋ ಮುಗೀತು. ರೆಡಿ? ಹೀರೋಯಿನ್. ನಮಿತಾ. ಮಾ ಅಂತಿಲ್ವಾ ಲಾಸ್ಟ್ ಅಲ್ಲಿ? ಮಮಿತಾ ಹಿಂಗೈತೆ. ಕಮ್ ಆನ್ ಗೈಸ್, ಯು ಕ್ಯಾನ್ ಡು ಇಟ್ ಈಸಿಲಿ. ನಗ್ಮಾ. ನಗ್ಮಾ ಅದು. ನಮಸ್ತೆ ಗ ಮ. ನೋ ನೋ ನೋ. ಗೊತ್ತಿಲ್ವಾ? ಹೇಳಿ ನೀನು. ಗೊತ್ತಿಲ್ವಾ? ಒಂದೇ ಒಂದು ನೀನು ಹೇಳ್ಬಿಡು. ಆಮೇಲೆ ಹೇಳ್ತೀನಿ. ನಂಗೆ ಆನ್ಸರ್ಸ್ ಎಲ್ಲವೂ ಗೊತ್ತು. ಆಮೇಲೆ ಹೇಳ್ತೀನಿ ನಾನು. ನಮಸ್ತೆ ಪ್ಲಸ್ ಮ. ಗೊತ್ತಿಲ್ಲ. ಓಕೆ, ಸೊ ಇದಕ್ಕೆ ಏನಾದ್ರು ಆನ್ಸರ್ ಗೊತ್ತಿದ್ರೆ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಕನ್ನಡದ ಹೀರೋಯಿನ್. ಓಕೆ, ಕನ್ನಡ. ರೆಡಿನಾ? ಹೇಳ್ಬಿಡಕ್ಕ ನೀನೆ. ಗೊತ್ತಿಲ್ಲ. ಅಡಿಷನ್ ಅಂತೆ. ಗುಣಕಾರ ಭಾಕಾರ. ಸರಿ ತಪ್ಪು. ಆಂದ್ರಿತಾ. ಮಾ ಬರ್ತದ ಆಂದ್ರಿತಾಗ. ತಾಯ್ತಲ್ಲ ಲಾಸ್ಟ್ ಅಲ್ಲಿ. ಅವಾಗ್ಲೇ ತೋರಿಸಿದ್ರಲ್ಲಿ. ಇದು ಬೇರೆ ಅದು ಬೇರೆ. ಇದು ಏನ್ ಮಾ ಇದು ಹೇಳ್ರಿ, ಇವಾಗ ಹೇಳ್ರಿ. ಇದಿಲ್ ತೋರ್ಸಿಲ್ಲ ನೀನು. ಹೀರೋ ಹೆಸರು ಉಪೇಂದ್ರ. 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 ನೆಕ್ಸ್ಟ್ ಓಕೆನಾ? ಇದು ಇದು ಹೀರೋ ಹೆಸರಾ? ಹೀರೋನಾ? ಹೀರೋ. ರಮೇಶ್. ಕರೆಕ್ಟ್. ರಮೇಶ್. 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 ನೆಕ್ಸ್ಟ್ ಹೀರೋನೇ. ಗೊತ್ತಲ್ಲ ಅಡಿಷನ್. ರೆಡಿನಾ? ಡಾಕ್ಟರ್ ರಾಜ್ಕುಮಾರ್. ಕರೆಕ್ಟ್. ಡಾಕ್ಟರ್ ಕೆ ರಾಜ್. ಡಾಕ್ಟರ್ ರಾಜ್ಕುಮಾರ್. ನೆಕ್ಸ್ಟ್ ಇನ್ನೊಂದಿದೆ. ನಾವ್ ಹೇಳ್ಬೇಕಿತ್ತು. ಹೇಳ್ರಿ. ಏನಿದು ಹೀರೋನೇ ಹೀರೋಯಿನ್? ಧನ್ವೀರ್. ಸುಳ್ಳು ಹೇಳ್ತಾರೆ. ಯಾವ್ದ್ರದ? ಏನದು ಸ್ಟಾರ್ಟಿಂಗ್ ಇರೋದು? ನಮಸ್ತೆ ಬರ್ತಾರದಾ? ಎಲ್ಲ ಕನ್ನಡ ಹೀರೋಯಿನ್ಗಳೇ, ಕನ್ನಡ ಹೀರೋಗಳು. ಹೀರೋನ ಹೀರೋಯಿನ್ ಇದು? ಹೀರೋ. ನಮಸ್ತೆ. ಗೊತ್ತಿಲ್ಲ? ಇಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ ಅನ್ಬೇಡ. ನೀನ್ ಹೇಳಿ ಪಾಪ ಎಷ್ಟು ಕಮೆಂಟ್ ಮಾಡ್ಬೇಕು. ಗೊತ್ತಿದ್ರೆ ಇದನ್ನ ಕಮೆಂಟ್ ಮಾಡಿ. ಎಲ್ಲ ಅದನ್ನ ಹೇಳ್ತಾರೆ ಪಾಪ. ನೀನು ಹೇಳೆ, ನಿನಗೆ ಗೊತ್ತಿಲ್ಲ. ಇನ್ನೊಂದೆರಡು ಐತೆ. ರೆಡಿ? ಪಟಾಪ ಸ್ಟಾರ್ ನಿಕ್ಲಾ. ಇದು ಹೀರೋ ಹೆಸರು. ಏನದು? ಮಣ್ಣು. ರಾಣ. ಬಿಡಿಸಿ ಹೇಳ್ಕೊಡ್ರಿ. ರಾಣ. ಕನ್ನಡದವ್ರು ಕಣೋ ಅಲ್ಲೋ. ಮಣ್ಣು ಅದೇನದು ಪಕ್ಕದಲ್ಲಿ? ಚೇಳ. ಇರುವೆಗೆ ಏನಂತಾರೆ ಇಂಗ್ಲಿಷ್ ಅಲ್ಲಿ? ಆಂಟ್. ಇದಕ್ಕೆ ಏನ್ ಮಾಡ್ತಿದ್ದ ನಾವು?
ಅನಂತ್ನಾಗ್ ಮಾಡ್ರಿ ಅಲ್ಲ ಅನಂತ್ ಮಾಡ್ತಾವ ಅವ್ನು ಏನ್ ಮಾಡ್ತಾ ಅಗೀತಾ ಇದ್ದಾನೆ ಗೊತ್ತಾಗ್ತಿಲ್ಲ. ಇಂಗ್ಲಿಷ್ ನನ್ನ ಫ್ರೆಂಡ್ಸ್ ನನಗೆ ಕನ್ನಡದಾಗಿದ್ರೆ ಬರ್ತೈತಿ, ಇಂಗ್ಲಿಷ್ ವರ್ಡ್ಗಳು ಹೇಳಿದ್ರೆ ನಮ್ಮ ದೇವರನೇ ಬರ. ಓಕೆ ಗೈಸ್, ಇದು ಕೂಡ ಅವ್ರಿಗೆ ಗೊತ್ತಾಗ್ಲಿಲ್ಲ. ಇದ್ರ ಆನ್ಸರ್ ಕೂಡ ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ. ಹೇಳು. ದಿಗಂತ್. ಕರೆಕ್ಟ್. ಸೊ ದಿಗಂತ್. ಡಿಗ್ 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 ನಮ್ಮ ತಾಯಿನ ಇಂಗ್ಲಿಷ್ ಗೊತ್ತಿದ್ರೆ ಅಯ್ಯೋ. So, ಅಷ್ಟೇ ಗೈಸ್, ನೋಡಿದ್ರಲ್ಲ, ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ಅಂಡ್ ಇದನ್ನ ನಿಮ್ಗೂ ಆನ್ಸರ್ ಗೊತ್ತಾಗಿರೋದನ್ನೆಲ್ಲ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಚೆನ್ನಾಗಿತ್ತ ಗೇಮು? ಎಂಜಾಯ್ ಮಾಡಿದ್ರ ಗೇಮ್ ಮಾತಾಡಲ್ಲ ನನಗೆ ಭಾರಿ ಬೇಜಾರಾಗಿದೆ ಏನಂದ್ರೆ ಅಡಿಷನ್ ಅಂತ, ಹಂಗಂದ್ರೆ ಏನಂತ ಗೊತ್ತಿಲ್ಲ ನನಗೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.